ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ವಿಸಿಟ್ ಮಾಡ್ತಾ ಇರುವ ಇನ್ನೊಂದು ಸುಂದರವಾದಂತಹ ಬೆಂಗಳೂರಿನಲ್ಲಿರುವ ಟೂರಿಸ್ಟ್ ಸ್ಪಾಟು ಇಂದಿರಾ ಗಾಂಧಿ ಮ್ಯೂಸಿಕ್ ಫೌಂಟೇನ್ ಪಾರ್ಕ್. ಇದೊಂದು ಅದ್ಭುತವಾದಂತಹ ಪಾರ್ಕು ಲೊಕೇಟ್ ಆಗಿರುವುದು ನಮ್ಮ ಬೆಂಗಳೂರಿನ ವಸಂತ್ ನಗರದಲ್ಲಿ. ಮೆಜೆಸ್ಟಿಕ್ಕಿಂದ ಆಲ್ಮೋಸ್ಟ್ ಒಂದು 4 to 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂಥ ಪ್ಲೇಸ್ ಇದು. ಇದು ತುಂಬಾ ಅದ್ಭುತವಾಗಿದ್ದು ಒಳಭಾಗದಲ್ಲಿ ಸುಂದರವಾದ ಮ್ಯೂಸಿಕ್ ಫೌಂಟೇನ್ ಪಾರ್ಕ್ ಇದೆ. ಆಮೇಲೆ ಒಂದು ಸುಂದರವಾದಂತಹ ಶಿವನ ದೇವಾಲಯ ಕೂಡ ಇದೆ. ಆಮೇಲೆ ಇನ್ನು ನೈಟ್ನಲ್ಲಿ ಆಲ್ಮೋಸ್ಟ್ ಒಂದು 7 o'clock ಇಲ್ಲಿ ಅದ್ಭುತವಾದಂತಹ ಮ್ಯೂಸಿಕ್ ಫೌಂಟೇನ್ ಶೋ ಕೂಡ ನಡೆಯುತ್ತೆ. ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಇರುವಂಥ ಈ ಮ್ಯೂಸಿಕ್ ಫೌಂಟೇನ್ ಶೋ ಇಂಡಿಯಾದಲ್ಲೇ ಒನ್ ಆಫ್ ದಿ ಫೇಮಸ್ ಫೌಂಟೇನ್ ಶೋ. ತುಂಬಾ ಅದ್ಭುತವಾಗಿದೆ. ಇನ್ನು ಇದರ ಒಳಗಡೆ ಎಂಟ್ರ್ ಆಗ್ತೀರಾ ಅಂತಂದರೆ ಆಲ್ಮೋಸ್ಟ್ ಒಂದು 30 ರೂಪೀಸು ಎಂಟ್ರೆನ್ಸ್ ಫೀಸನ್ನು ಕೊಡಬೇಕಾಗತ್ತೆ ನೀವು ಮ್ಯೂಸಿಕ್ ಫೌಂಟೇನ್ ಶೋನ ನೋಡೋದಕ್ಕೆ ಮಾತ್ರ. ಇಲ್ಲ ಡೇ ಟೈಮ್ ಸುಮ್ಮನೆ ಪಾರ್ಕ್ ಒಳಗಡೆ ಎಂಟರ್ ಆಗ್ತೀರಾ ಅಂತಂದರೆ ಜಸ್ಟ್ 10 ರೂಪೀಸ್ ಫೀಸ್ನ ಕೊಟ್ಟು ನೀವು ಒಳಭಾಗದಲ್ಲಿ ಎಂಟರ್ ಆಗ್ಬೋದು. ಈ ಪಾರ್ಕು ತುಂಬಾ ದೊಡ್ಡದಾಗಿದ್ದು ಇನ್ನು ಬಲಭಾಗದಲ್ಲಿ ಇಂದಿರಾ ಗಾಂಧಿ ಮ್ಯೂಸಿಕ್ ಫೌಂಟೇನ್ ಪಾರ್ಕು, ಆಮೇಲೆ ಎಡಭಾಗದಲ್ಲಿ ಭಾರತೀಯ ಸೈನಿಕ ಸ್ಮಾರಕ ಇರೋದು, ಸೊ ಇಂಡಿಯನ್ ಮಿಲಿಟರಿ ಮೆಮೋರಿಯಲ್ ಇರೋದು. ಇವೆರಡೂ ಇರೋದು ಒಂದೇ ಪಾರ್ಕ್ನ ಒಳಭಾಗದಲ್ಲಿ. ಆಮೇಲೆ ಈ ಪ್ಲೇಸ್ ಲೊಕೇಟ್ ಆಗಿರೋದು ಎಕ್ಸಾಕ್ಟ್ಲಿ ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಂನ ಅಪೋಸಿಟು. ಸೊ ನೀವು ಒನ್ ಡೇ ಪ್ಲ್ಯಾನ್ ಮಾಡ್ಕೊಂಬಂದರೆ ಈ 3 ಪ್ಲೇಸನ್ನು ಎಟ್ ಎ ಟೈಮ್ ಕವರ್ ಮಾಡ್ಬೋದು. ಇನ್ನು ಒಳಭಾಗ ತುಂಬಾ ಅದ್ಭುತವಾಗಿದ್ದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹ ಒಂದು ಗಾರ್ಡನ್ ಇದು. ಪಾರ್ಕ್ ಅಥವಾ ಗಾರ್ಡನ್ ಅಂತಲೇ ಕರೀಬೋದು. ವಿಶಾಲವಾಗಿದೆ, ಹಾಗೆ ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಇನ್ನು ಒಳಭಾಗದಲ್ಲಿ ದೊಡ್ಡದಾದಂತಹ ಮರಗಳನ್ನು ಕೂಡ ನೋಡ್ಬೋದು. ಆಲದ ಮರ, ಅಶ್ವತ್ಥ ಮರಗಳಂತಹ ಪ್ರಮುಖವಾದಂತಹ ದೊಡ್ಡದಾದಂತಹ ಮರಗಳನ್ನು ಕೂಡ ನೋಡ್ಬೋದು. ಇನ್ನು ತುಂಬ ಜನ ಇಲ್ಲಿ ಮಾರ್ನಿಂಗು ಮತ್ತು ಈವ್ನಿಂಗು ವಾಕ್ ಅಂತ ಕೂಡ ಒಳಭಾಗದಲ್ಲಿ ಬರ್ತಾರೆ. ಸೊ ಯಾರೇ ಬಂದರೂ ಇಲ್ಲೊಂದು ಸ್ವಲ್ಪ ಸ್ವಚ್ಛತೆ ಬಗ್ಗೆ ಗಮನ ಕೊಡಿ. ಪ್ಲಾಸ್ಟಿಕ್ಕು ಅಥವಾ ಇನ್ನೇನೋ ಬೇಡದೇ ಇರೋ ವಸ್ತುಗಳನ್ನು ತಂದು ಇಲ್ಲಿ ಎಸೆಯೋ ಅಭ್ಯಾಸವನ್ನು ಮಾಡಬೇಡಿ. ಅಲ್ಲಲ್ಲಿ ಡಸ್ಟ್ಬಿನ್ ಇಟ್ಟಿರೋದ್ರಿಂದ ಆದಷ್ಟು ಡಸ್ಟ್ಬಿನ್ನನ್ನು ಯೂಸ್ ಮಾಡಿ. ಈ ಪಾರ್ಕನ್ನು ಸರಿಯಾಗಿ 2 ಭಾಗವಾಗಿ ವಿಭಾಗ ಮಾಡಿದ್ದಾರೆ. ಸೊ ಬಲಭಾಗದಲ್ಲಿ ಮ್ಯೂಸಿಕ್ ಫೌಂಟೇನ್ ಪಾರ್ಕು, ಆಮೇಲೆ ನಾರ್ಮಲ್ ಪಾರ್ಕ್ ಇರೋದು. ಇನ್ನು ಎಡಭಾಗದಲ್ಲಿ ಇಂಡಿಯನ್ ಮಿಲಿಟರಿ ಸ್ಮಾರಕ ಇರುವಂತಹ ಪ್ಲೇಸ್ ಇದು. ಹಾಗೆ ನೀವು ಮುಂದೆ ನಡ್ಕೊಂಡು ಹೋದರೆ ಈ ಪಾರ್ಕ್ನ ಎಂಟ್ರೆನ್ಸಿಂದ ಮುಂದೆ ನಡ್ಕೊಂಡು ಹೋದರೆ ದೊಡ್ಡದಾದಂಥ ಅಶ್ವತ್ಥ ಮರ ಮತ್ತು ಆಲದ ಮರಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ. ತುಂಬಾ ಹಳೆಯದಾದಂಥ ದೊಡ್ಡ ಮರಗಳು ಇವು. ಇವುಗಳನ್ನೆಲ್ಲ ಮುಂದುವರ್ಕೊಂಡು ಹೋದರೆ ಅಲ್ಲಿ ನೀವು ಮ್ಯೂಸಿಕ್ ಫೌಂಟೇನ್ ಶೋ ನಡೆಯುವಂತಹ ಪ್ಲೇಸನ್ನು ರೀಚ್ ಆಗ್ತೀರಾ. ಇನ್ನು ಒಳಭಾಗದಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕಂತ ಚಿಕ್ಕದಾದಂತಹ ಚಿಲ್ಡ್ರನ್ಸ್ ಪಾರ್ಕ್ ಕೂಡ ಇದೆ. ಸೊ ನೀವು ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ಎಂಜಾಯ್ ಕೂಡ ಮಾಡ್ಬೋದು. ಇಲ್ಲಿ ಮುಂದೆ ಕಾಣ್ತಾ ಇರುವುದು ಮ್ಯೂಸಿಕ್ ಫೌಂಟೇನ್ ಪಾರ್ಕ್. ಡೇ ಟೈಮ್ ನೋಡಿದಾಗ ನಿಮಗೇನು ದೊಡ್ಡದಾಗಿ ಫೀಲ್ ಆಗೋಲ್ಲ, ಯಾಕಂದರೆ ಚಿಕ್ಕದಾದಂಥ ಒಂದು ಪ್ಲೇಸು ಜಸ್ಟು ವಾಟರ್ ಇರೋ ಥರ ನೋಡುತ್ತೆ. ಬಟ್ ಸೇಮ್ ಪ್ಲೇಸು ನೈಟ್ ಟೈಮ್ ಬಂದು ನೋಡಿದ್ರೆ, ಎಸ್ಪೆಷಲಿ 7 to 7:30 ನಡೆಯುವಂಥ ಮ್ಯೂಸಿಕ್ ಫೌಂಟೇನ್ ಶೋ ನೋಡಿದ್ರೆ ಇಟ್ಸ್ ರಿಯಲಿ ಅಮೇಝಿಂಗ್. ಇಲ್ಲಿ ಹಲವಾರು ವಿಧವಾದಂತಹ ಸೈನ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿದೆ. ಆಮೇಲೆ ಇಂದಿರಾ ಗಾಂಧಿ ಮೆಮೋರಿಯಲ್ಗೋಸ್ಕರ ಕ್ರಿಯೇಟ್ ಮಾಡಿರುವಂತಹ ಫೌಂಟೇನ್ ಪಾರ್ಕ್ ಕೂಡ ಇದು ಹೌದು.
ಇದು ಎಕ್ಸಾಕ್ಟಾಗಿ ಫೌಂಟೇನ್ ಶೋ ನಡೆಯುವಂತಹ ಪ್ಲೇಸು. ಇಲ್ಲಿ ಈವ್ನಿಂಗ್ ಹೊತ್ತಿಗೆ ವರ್ಣರಂಜಿತವಾದಂತಹ ಫೌಂಟೇನ್ ಶೋ ನಡೆಯುತ್ತೆ, ಕಾರಂಜಿ ಉತ್ಸವ. ಸೊ ಯಾರ್ಯಾರು ಬೆಂಗಳೂರಲ್ಲಿದ್ದು ಒನ್ ಡೇ ಟ್ರಿಪ್ಗೆ ಅಂತ ಪ್ಲ್ಯಾನ್ ಮಾಡ್ತಿರೋ, ಸೊ ನೀವು ಒಂದಿನ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಇಲ್ಲಿ ಇಂದಿರಾ ಗಾಂಧಿ ಮ್ಯೂಸಿಕ್ ಫೌಂಟೇನು, ಆಮೇಲೆ ಅದರ ಪಕ್ಕದಲ್ಲಿರುವಂತಹ ಭಾರತೀಯ ಮಿಲಿಟರಿ ಮೆಮೋರಿಯಲ್ಲು, ಮತ್ತು ಇದರ ಅಪೋಸಿಟ್ ಇರುವಂತಹ ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಂ, ಇವು ಮೂರನ್ನು ಒಂದಿನಕ್ಕೆ ಕವರ್ ಮಾಡ್ಬೋದು. ಇದು ವಿಶಾಲವಾಗಿದ್ದು ಮತ್ತು ಹಲವಾರು ಅದ್ಭುತ ವಿಚಾರಗಳಿರೋದ್ರಿಂದ ನೀವು ಆಲ್ಮೋಸ್ಟ್ ಒನ್ ಡೇ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡಬೇಕಾಗತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ, ಕಂಟಿನ್ಯೂ ಆಗಿ ವಾಚ್ ಮಾಡಿ. ಆಮೇಲೆ ನಿಮಗೆ ಇಷ್ಟ ಆದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಆಲ್ಸೋ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಹೂ ವಾಂಟ್ಸ್ ಟು ವಿಸಿಟ್ ದಿಸ್ ಅಮೇಝಿಂಗ್ ಪ್ಲೇಸ್.